ತಾಲೂಕಿನ ಕೆಳವರ್ಗದ ಜನರಿಗೆ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಅಪ್ಪುಗೆ ಶಾಸಕ ಮಾಡಿದೀವಿ, MY ಪಾಟೀಲ್ಗಳನ್ನ. ಅರುಣಗೌಡ ಜಿಲ್ಲಾ ಪಂಚಾಯತ್ ಸದಸ್ಯನೂ ಮಾಡಿದ್ವಿ, HK ಸೊಸೈಟೀಸ್ ಡೈರೆಕ್ಟ್ರೂ ಆಗ್ಯಾರ, DCC ಬ್ಯಾಂಕ್ ಡೈರೆಕ್ಟ್ರೂ ಅವರೇ ಆತಾರ. ಇವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆ ನಿಗಮನೂ MLA ಮಗನೇ ಆಗದಾದ. ಇವ್ರೆಲ್ಲರೇನು ಓಟು ಹಾಕಲು ಹುಟ್ಟಿದಾರ? ದಲಿತರು ಯಾರು ಕಣ್ಣಿಗೆ ಕಾಣಲಿಲ್ಲ, ವಿಚಾರವಂತರು, ಕಾಂಗ್ರೆಸ್ ಪಕ್ಷದ ಕಳಕಳಿಯನ್ನು ಇಟ್ಕೊಂಡು ಇಡೀ ಜೀವನ ಪೂರ್ತಿ ಹೋರಾಟ ಮಾಡಿದಂಥವ್ರು. ಯಾವ ದಲಿತ ಸಮಾಜ ಒಬ್ಬ ನಾಯಕ ಕಾಣಲಿಲ್ಲ? ಈ ಮುಸಲ್ಮಾನರು ನಮ್ಗೆ ಓಟ್ ಹಾಕಿದ್ರು ಅಂತ ಮಾತಾಡ್ತೀರಿ, ಮುಸಲ್ಮಾನರು ನಿಮ್ ಜೊತೆ ಇದ್ದೀವತ್ತು ಮಾತಾಡ್ತೀರಿ. ಯಾರು ಮುಸಲ್ಮಾನ್ ನಾಯಕರು ಒಬ್ರು ಇರ್ಲಿಲ್ವಾ ಅಫ್ಜಲ್ಪುರದಲ್ಲಿ? ಏನ್ ಅವರೆಲ್ಲ ದುಡಿಲಿಕ್ಕೆ ಓಟ್ ಹಾಕ್ಲಿಕ್ಕೆ ಹುಟ್ಟಿದಾರ? ಕುರುಬ ಸಮಾಜದಲ್ಲಿ ಯಾರು ಲೀಡರ್ಗಳಿಲ್ಲ? ನಿಮ್ ಪಕ್ಷ ರೀ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇರೋಂಥವ್ರು ಪೊಲೀಸ್ ಸಮಾಜದಲ್ಲಿ ಯಾರು ಇರಲ್ವಾ? ಇದ್ದಿಲ್ಲ. ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟು ಸಮಾಜದವ್ರು ಈ ತಾಲೂಕಿನಲ್ಲಿ ಒಬ್ರು ಕೂಡ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ನಿಷ್ಠಾವಂತರು. ಅಪ್ಪ MLA, ಮಗ ನಿಗಮ, ಮತ್ ನಾಳೆಗೆ 2028 ವಿಧಾನಸಭಾ ಚುನಾವಣೆಗೆ ಮಗನೇ ಮತ್ತೆ MLA ಟಿಕೆಟ್ ತಗೊಳ್ಳೋದು. ಇವರೆಲ್ಲರೂ ಕೂತು ಟಾಳಿ ಹೊಡೆದು ಓಟ್ ಹಾಕಿ ರಾಜ ಮಾಡಿ ಕಳ್ಸೋದು. ಕೋಟಿ ಲೂಟಿ ಮಾಡಿ ದೊಡ್ಡ ಮನಿ ಬಾಂಗ್ಲೆ, ಬೆಂಗಳೂರಾಗ ಮನಿ ಕಟ್ಕೊಂಡು ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡು ಈ ತಾಲೂಕಿನಲ್ಲಿ 10-15% ಇಟ್ಟು ಲೂಟಿ ಮಾಡೋ ಕೆಲಸ ನಡೆದಿದೆ. ಬರ್ತೀರಾ ಬೇರೆ ಚರ್ಚೆಗೆ? KKRDBಯಲ್ಲಿ ಬಂದಂತ ಅನುದಾನವನ್ನು ಎಷ್ಟು ಲೂಟಿ ಮಾಡ್ಲಿಕ್ಕತ್ತೀರಿ ನೀವು ಮಾಡಿದಂತ ಕಾಮಗಾರಿ 6 ತಿಂಗಳ ವರ್ಷ ಉಳ್ಯಲ್ಲ. ಕೇಳೋರಿಲ್ಲ ಅನ್ನೋಂಥ ಪರಿಸ್ಥಿತಿ. ಈ ತಾಲೂಕಿನ ಕೆಳವರ್ಗದ ಜನ ಎಚ್ಚೆತ್ಕೊಳ್ಳದೆ ಹೋದ್ರೆ ಮತ್ತೆ ಅರುಣಗೌಡನಂತ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ನಾವು ಬೆಂಬಲ ಮಾಡಿವಿ. ಮೊದಲು ಅದು ಯಾಕೆ ಮಾಡಿದ್ವಿ ಅನ್ನೋದ್ರ ಮುಂದೆ ಇವತ್ತು ಸತ್ಯನ ಹೇಳಬೇಕಾಗಿದೆ. ಗುತ್ತೇದಾರವರ ಸರ್ವಾಧಿಕಾರದ ವ್ಯವಸ್ಥೆ ವಿರುದ್ಧ ನಾನು 15 ವರ್ಷ ಹೋರಾಟ ಮಾಡಿದ್ದೀನಿ. ಇಂಥ ಸರ್ವಾಧಿಕಾರಿಗಳು ಈ ತಾಲೂಕಿನಲ್ಲಿ ಇರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ MY ಪಾಟೀಲ್ ಅವರ ಕುಟುಂಬಕ್ಕೆ 2004ರಿಂದ ನಾನು ಬೆಂಬಲವನ್ನು ಮಾಡ್ಕೊಂಡು ಬಂದಿದ್ದೇನೆ. ಒಬ್ಬ ನಾಯಕತ್ವ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಇದ್ರೆ ಇವತ್ತು ಮಾಲಿಕೆ ಗುತ್ತೇದಾರವರಿಗೆ ಇಂಥ ಪರಿಸ್ಥಿತಿಯನ್ನು ಬರ್ತಾ ಇರಲಿಲ್ಲ. ಅವರಿಗೆ ನಿಜವಾಗ್ಲೂ ಹಿಂದುಳಿದವ್ರ ಬಗ್ಗೆ ಕಳಕಳಿ ಏನಿದ್ರೆ 4-8 ಮಂದಿ ನಾಯಕರನ್ನಾಗಿ ಈ ಸಮುದಾಯಗಳನ್ನ ಮೇಲೆತ್ತುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಿದ್ರು. ಆಗ್ಲಿಲ್ಲ ಅದು. ಎಲ್ಲರಿಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತೀರಿ. ಏನು ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರಿಗೂ ಸಿಗಲಿ. ಇವತ್ತು ಮುಂದುವರೆದ ಸಮಾಜಕ್ಕೆ, ಲಿಂಗಾಯತ ಸಮಾಜಕ್ಕೆ ಅವಕಾಶ ಸಿಗಲಿ, ಮುಸಲ್ಮಾನರಿಗೆ ಸಿಗಲಿ, ದಲಿತರಿಗೆ ಸಿಗಲಿ, ಹಿಂದುಳಿದ ಸಮಾಜದಲ್ಲಿ ಕೋಲಿ ಕುರುಬ ಸಮಾಜ, ದೊಡ್ಡ ಸಮಾಜಗಳು ಅವ್ರಿಗೂ ಅವಕಾಶ ಸಿಗಲಿ. ಇವರಿಗೆಂದು ಅವಕಾಶ ಸಿಗೋದು? ಜಿಲ್ಲಾ ಪಂಚಾಯತಿ ನೀವೇ, DCC ಬ್ಯಾಂಕ್ ನೀವೇ, ಇದು ಯಾವ್ದು HK ಸೊಸೈಟಿ ನೀವೇ, ಮತ್ತು ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನೀವೇ, ಮತ್ತು ಮುಂದೆ MLA ನೀವೇ, ಸಿಖ್ರ ಮಂತ್ರಿ ನೀವೇ. ಇವರು ನಿಮ್ಮ ಮನೆ ಗೀತದಾಳಕರನಾಗಿ ಕೆಲಸ ಮಾಡಬೇಕಾ? ನಾನು ಆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರಿಗೆ ಕಳಕಳಿಯ ಮನವಿಯನ್ನ ಮಾಡ್ಕೋತೀನಿ. ಇಂಥ ವ್ಯವಸ್ಥೆಯನ್ನ ನೀವು ಪ್ರಶ್ನಿಸದೆ ಹೋದ್ರೆ ಇನ್ನೂ 100 ವರ್ಷ ಈ ಪಕ್ಷದಲ್ಲಿ ಇಂಥವ್ರು ಫಾಲೋ ಮಾಡಿದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಜೀವನ ಪೂರ್ತಿ ನಿಮ್ಮನ್ನ ದುಡಿಸ್ಕೊಂಡು ನಿಮ್ಮನ್ನ ಅಸಹಾಯಕರನ್ನಾಗಿ ಮಾಡ್ತಾರೆ. ನೀವು ಅಸಹಾಯಕರಾಗೋದಷ್ಟೇ ಅಲ್ಲ, ನಿಮ್ಮ ಸಮಾಜವನ್ನು ನೀವು ಗುಲಾಮಗಿರಿಯಲ್ಲಿ ಇಡ್ತೀರಿ. ಇಂಥ ವ್ಯವಸ್ಥೆ ವಿರುದ್ಧ ನಾವು ಮಾತಾಡುವಂಥದ್ದು ಆಗ್ಬೇಕು. ಸಿಗಲಿ ಅವ್ರಿಗೆ, ನಾವು ಅರುಣಗೌಡಗೆ ಅಧಿಕಾರ ಸಿಗಬಾರ್ದು ಅನ್ನೋದು ನಮ್ಮ ವಾದ ಅಲ್ಲ. ಎಲ್ಲ ಒಬ್ಬನಿಗೆ ಸಿಗಬಾರದು ಅಂತ. ಎಷ್ಟು ಮಂದಿ ಕಾಂಟ್ರಾಕ್ಟರ್ಗಳನ್ನ ಹತ್ತಿಕ್ಕುವಂತ ಕೆಲಸ ನೀವು ಮಾಡಿದ್ರಿ? ಯಾರಿಗೆ ಎಲ್ಲಿ ಕೆಲಸ ಸಿಗಬಾರ್ದು ಅಂತ ಹೇಳಿ ಲ್ಯಾಂಡ್ ಆರ್ಮಿಗೆ ಎಷ್ಟು ಕೆಲಸ ಡೈವರ್ಟ್ ಮಾಡಿದ್ರಿ? ಅವ್ರು ಏನಾರ ಲಾಭ ಮಾಡ್ಕೋತಾರೆ, ಮುಂದೆ ಬರ್ತಾರೆ ಅಂತ ಹೇಳಿ ಎಷ್ಟೆಷ್ಟು ಮಂದಿ ಕೆಳವರ್ಗದವರಿಗೆ ನೀವು ಬೆಳೆಸಿದ್ರಿ? ಎಷ್ಟು ಜನರಿಗೆ ಕೆಲಸಗಳನ್ನು ಕೊಟ್ರಿ? ಅವ್ರ ಆರ್ಥಿಕನೂ ಅಭಿವೃದ್ಧಿ ಆಗ್ಬಾರ್ದು, ಅವ್ರಿಗೆ ಅಧಿಕಾರನೂ ಸಿಗಬಾರ್ದು. ಅವ್ರು ನಮ್ ಗುಲಾಮರಾಗಿರ್ಬೇಕು, ನಮ್ಮ ಹತ್ರ ಇರ್ಬೇಕು. ಒಬ್ಬ ಯಾವ ಲೀಡರ್ ಬೆಳೆದು ಪ್ರಶ್ನೆ ಮಾಡ್ಲಕತ್ತಿದ ಅಂದ್ರೆ ಅವ್ನ ಕೆಳಹಂತದ ಅದೇ ಸಮಾಜದ ಕೆಳಹಂತದ 4 ಮಂದಿ ಹಿಡ್ಕೊಂಡು ಅವ್ನಿಗೆ ಹೊಡೆದು, ಅವ್ನಿಗೆ ಲಂಗ ಮಾಡಿ, ಅವ್ನಿಗೆ ಮನಿ ಕಳ್ಸನ ಮಾಡಿ, ಮತ್ತೆ ಅವ್ರಿಗೆ ಬೆಳೆಸ್ಕೊಂಡು ಇವೆಲ್ಲ ನಾಟಕ ಮಾಡ್ಕೊಂಡು, ಇದರ ವಿರುದ್ಧ ಮುಂದಿನ ದಿನಮಾನದಲ್ಲಿ ದೊಡ್ಡ ಜನಾಂದೋಲನ ಚಳವಳಿಯನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದರ ಜೊತೆಗೆ ಈ ತಾಲೂಕಿನ ಜನರಿಗೆ ಕೈ ಮುಗಿದು ಕೇಳ್ತೇನೆ, ಈ ತಾಲೂಕಿನಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನ, ಭ್ರಷ್ಟಾಚಾರಗಳನ್ನ ನೀವು ಪ್ರಶ್ನಿಸುವಂಥದ್ದಾಗಬೇಕು.
ಪ್ರತಿಯೊಬ್ರು ಮಾಡ್ಬೇಕಾದ್ರೆ ಯಾವುದೇ ಪಾರ್ಟಿ ಇರಲಿ, ಯಾರೇ ಇವತ್ತು ನಾನೇ ತಪ್ಪು ಮಾಡಿದ್ರು ಅದ ಕಡಾಖಂಡಿತವಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಈ ತಾಲೂಕಿನಲ್ಲಿ ನಡೀಲಿಲ್ಲ ಅಂದ್ರೆ ಏನು ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.